ಅಲ್ಲಿ ಇದ್ದಂಥ ಬಾಟಲ್ ತಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ. ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ. ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ. ಆವಾಗ ಇವರು ಕಾಲಿಗೆ ಹೊಡಿಬೇಕಾಗುತ್ತೆ. 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ. ಮೈಸೂರಿನಲ್ಲಿ ಏನಾಗ್ತಾ ಇದೆ? ಈ ಒಂದು ಪ್ರಕರಣ ನಿಜಕ್ಕೂ ಟ್ರಾಜಿಕ್ ಒಂದು ಬಹಳ ಸಣ್ಣ ಅಂತ ಹೇಳ್ತೀವಿ. ನಿಜಕ್ಕೂ ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ. ನಾವೆಲ್ಲರೂ ಕೂಡ ಈ ಒಂದು ಹೆಣ್ಣು ಮಗುಗೆ ಇದೊಂದು ಅತ್ಯಾಚಾರ, ಇಂಥ ಒಂದು ಕೊಳ್ಳೆ ನಡೆದಿರೋದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ. ಮೈಸೂರಿನ ಪ್ರಕರಣ ನೋಡಿ, ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ. ಆ ವರದಿಯನ್ನು ಓದಬೇಕಾದ್ರೆ ಮನುಷ್ಯ ಅನಿಸಿಕೊಂಡವನು, ಹೊಟ್ಟೆಗೆ ಯಾವನು ಅನ್ನ ತಿಂತಾನೆ, ಹೆಣ್ಣು ಮಕ್ಕಳಿಗೆ ಯಾವನು ಗೌರವ ಕೊಡ್ತಾನೆ, ತಾಯಿಯ ಮೂಲಕ ಒಳ್ಳೆಯ ಗುಣಗಳನ್ನು ಯಾವ ಒಳ್ಳೆ ಮಗ ಕಲ್ತಿರ್ತಾನೆ ಅಂಥವನಿಗೆ ನಿಜಕ್ಕೂ ಕರುಳು ಚುರುಕನ್ನತ್ತೆ. ಎಷ್ಟು ಸಂಕಟ ಆಗುತ್ತೆ ಅಂದರೆ ಆ ಒಂದೊಂದು ಅಂಶಗಳನ್ನು ಕೇಳಿದ್ರೇನು ಎದುರುಗಡೆ ಅವನೇ ಸಿಕ್ಬಿಟ್ರೆ ಕಾರ್ತಿಕ್ ಅನ್ನೋನು ಕಪಾಳಕ್ಕೆ ಹೊಡಿಬೇಕು ಅನ್ನುವಷ್ಟರ ಮಟ್ಟಿಗೆ ಕೋಪ ಬರುತ್ತೆ. 9 ವರ್ಷದ ಹುಡುಗಿ, ಇವನು ಕಚಡ 31 ವರ್ಷ. ವ್ಯತ್ಯಾಸ ಏನು ನೋಡಿ, ಅವನಿಗೆ ಮಗಳ ವಯಸ್ಸು. ಅಂತಹ ಕಟುಕ ವಿಕೃತ ಕುಡಿದ ನಶೆಯಲ್ಲಿ ಮಾಡಿದ್ದಿದೆಯಲ್ಲ ದೌರ್ಜನ್ಯ, ಅಥವಾ ಎಸಗಿದ ದೌರ್ಜನ್ಯ ಇದೆಯಲ್ಲ, ಅದನ್ನು ಈ ನೆಲದ ಕಾನೂನುಗಳು ಕ್ಷಮಿಸಬಹುದೇನೋ ಗೊತ್ತಿಲ್ಲ. ಕಠಿಣ ಶಿಕ್ಷೆ ಹಾಗೆ ಆಗುತ್ತೆ, ನೋ ಡೌಟ್. ಆದರೆ ಎಂಥ ನೀಚರ ಬೇಕಾದ್ರೂ ಕ್ಷಮಿಸಬಹುದೇನೋ. ಆದರೆ ಉತ್ತಮ ತಾಯಿಯಿಂದ ಉತ್ತಮ ಪಾಠಗಳನ್ನು ಕಲಿತಂತಹ ಯಾವನೇ ಆಗಿರಲಿ ಅವನು ಕ್ಷಮಿಸೋದಿಲ್ಲ. ಮನೆಯಲ್ಲಿ ತಾಯಿ ಇರ್ತಾಳೆ, ತಂಗಿ ಅಥವಾ ಹೆಂಡತಿ, ಮತ್ತೊಬ್ಬರು ಮಗದೊಬ್ಬರು, ಅಕ್ಕ ತಂಗಿ ಯಾರೇ ಇರ್ತಾರೆ, ಅಂಥವ್ರ ಜೊತೆಯಲ್ಲಿ ಬಾಳಿ ಬದುಕಿದ ಯಾವನೂ ಕೂಡ ಇವನನ್ನು ಕ್ಷಮಿಸೋದಿಲ್ಲ. ಮರಣೋತ್ತರ ಪರೀಕ್ಷೆಯ ಒಂದೊಂದು ವಿಚಾರ ಕೇಳಿಸ್ಕೊಂಡ್ರೂ ಸಂಕಟ ಆಗುತ್ತೆ ನೋಡಿ. ಅಲ್ಲಿ ಅಪ್ಪ ಅಥವಾ ಅಜ್ಜಿಯ ಮಧ್ಯೆ ಮಲಗಿದ್ದಂತಹ ಮಗುವನ್ನು ಗಾಢ ನಿದ್ದೆಯಲ್ಲಿದ್ದಂತಹ ಮಗುವನ್ನು ಈ ನೀಚ ಎತ್ಕೊಂಡೋಗಿದ್ದಾನೆ. ಸುಮಾರು 100 ಮೀಟರ್ ದೂರದಲ್ಲಿ ಅವನು ಮಾಡಿದ್ದಿದೆಯಲ್ಲ ದೌರ್ಜನ್ಯ, ಎಸಗಿದ್ದು ನೋಡಿ. 19 ಸಲ ಚುಚ್ಚಿ ಕೊಂದಿದ್ದಾನೆ ನೋಡಿ. ಅವನು ಕುತ್ತಿಗೆ ಭಾಗಕ್ಕೆ, ಎದೆ ಭಾಗಕ್ಕೆ ಚುಚ್ಚಿದ್ದಾನೆ. ಅದನ್ನು ಹೇಳುವಷ್ಟೇ ನಮಗೆ ಕಷ್ಟ ಆಗುತ್ತೆ. ಇನ್ನು ಬೇರೆ ಜಾಗಕ್ಕೆ 10-11 ಸಲ ಚುಚ್ಚಿದ್ದಾನೆ ಅಂದರೆ ಆ ಮಗು ಎಷ್ಟು ಒದ್ದಾಡಿರಬೇಕು, ಕಿರ್ಚಾಡಿರಬೇಕು, ಅಥವಾ ಆ ರಕ್ತದ ಮಡುವಿನಲ್ಲಿ ವಿಲ ಸಂಕಟ ಆಗುತ್ತೆ. ಆ ಮರಣೋತ್ತರ ಪರೀಕ್ಷೆ ವರದಿ ಮಾಧ್ಯಮಗಳಲ್ಲೂ ಕೂಡ ಬಿತ್ತರಿಸುವಾಗ ಸಂಕಟ ಆಗುತ್ತೆ, ಓದೋಕ್ಕೇ ಬೇಸರ ಆಗುತ್ತೆ. 19 ಸಲ ಚುಚ್ಚಿದ್ದಾನೆ ಅವನು. ಅವನ ಆ ಹಲ್ಲೆ ಹೇಗಿದೆ ಅಂದರೆ ಇದು ಅತ್ಯಾಚಾರ ಪ್ರಕರಣವೋ ಅಲ್ವೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನ ಮೂಡಿಸಿತ್ತು ಆರಂಭದಲ್ಲಿ. ಆದರೆ ಮೈಸೂರಿನ ಕಮಿಷನರ್ ಲಾಟ್ಕರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಪೋಕ್ಸೋ ಕೇಸ್ನ ಅಡಿಯಲ್ಲೇ ಬರುತ್ತೆ ಅಂತ. ರೇಪ್ ಅಂಡ್ ಮರ್ಡರ್ ಆಗಿದೆ. ಅವನು ಇನ್ನೂ ನೋಡಿ ಎಷ್ಟು ಮುಖ್ಯ, ಮೋರಿಗೆ ಹೆಸೆದು ಕಲ್ಲು ಕೂಡ ಹೆಸೆದು ಹೋಗಿದ್ದಾನೆ, ಬಾಡಿ ಸಿಗಬಾರ್ದು ಅಂತ. ಅಲ್ಲೆಲ್ಲ ಕಸದ ರಾಶಿ ಬಿದ್ದಿದೆ. ಒಂದು ಫೋಟೋ ನೀವು ತುಂಬ ನೋಡ್ತಿದ್ದೀರಿ, ಅಲ್ಲೊಂದು ಅಂಬ್ರೆಲಾ ಇಟ್ಟಿದ್ದಾರೆ ಅಡ್ಡವಾಗಿ. ಆ ಜಾಗದ ಹಿಂದೆ ಆ ಮಗು, ಆ ಕಂದಮ್ಮ, 9 ವರ್ಷದ ಕಂದಮ್ಮ, ನಮ್ಮ ಮನೆಯಲ್ಲಿರುವ ಮಗಳಷ್ಟೇ ವಯಸ್ಸಿನ ಕಂದಮ್ಮ ಇರಬಹುದು. ಆ ಮಗು ಕೂಡ ಮಲಗದ್ದು ಕೂಡ ಎಲ್ಲೋ ಬಿಡಾರದಲ್ಲಿ, ಟೆಂಟಲ್ಲಿ, ಅದು ಹೊರಗಡೆ ಬೈಲಲ್ಲಿ, ಅಂತಹ ಖಾಲಿ ಜಾಗದಲ್ಲಿ ಈ ನೀಚ ಇಟ್ಟಿಗೆ ಗೂಡು, ಅದು ಕೂಡ ಅದರ ಎದುರುಗಡೆ ಮೈಸೂರು ಅರಮನೆಯ ಮುಂದಿನ ಖಾಲಿ ಜಾಗದಲ್ಲಿ ಇಂಥದ್ದೊಂದು ಕ್ರೌರ್ಯ ನಡೆದಿದೆ. ಪೊಲೀಸರು ಆ ಕ್ಷಣದಲ್ಲಿ ಏನು ಮಾಡಿದ್ರೋ ಬಿಟ್ಟರು. ಯಾಕಂದರೆ ಸುಮಾರು 2 ಗಂಟೆ ಹೊತ್ತಿನಲ್ಲಿ ಅವನು ಎತ್ಕೊಂಡು ಹೋಗಿದ್ದಾನೆ. ಅಂತಹ ಟೈಮಲ್ಲಿ ಬೀಟ್ ಪೊಲೀಸರು ಓಡಾಡಿರ್ತಾರೆ, ಬಂದಿರ್ತಾರೆ. ಆದರೆ ಒಂದಷ್ಟು ಜನ ಮಲಗಿದ್ದಾರೆ ಅಂದಾಗ ಅಲ್ಲೇನೂ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ಒಬ್ರಿಗೆ ತೊಂದರೆ ಆದರೆ ಮತ್ತೊಬ್ಬರು ಬಂದು ಆ ಪ್ರಾಬ್ಲಮ್ ಕ್ಲಿಯರ್ ಮಾಡಬಹುದು ಅನ್ನುವಂತಹ ಉಮೇದಿನಲ್ಲೂ ಪೊಲೀಸರು ನೋಡಿರಬಹುದು. ಆದರೆ ಆ ಮಗು ಕಿರ್ಚಿದ್ದು ಕೇಳಿಸಿದೆಯೋ ಬಿಟ್ಟಿದೆಯೋ, ಯಾಕಂದರೆ ಆ ಮಗುವನ್ನು ಚುಚ್ಚುವಾಗ ಅಥವಾ ಬಾಯಿಗೆ ಬಟ್ಟೆ ತುರ್ಕಿದ್ನೋ ಇಲ್ವೋ ಗೊತ್ತಿಲ್ಲ, ಸೌಂಡ್ ಬಂತೋ ಇಲ್ವೋ ಗೊತ್ತಿಲ್ಲ. ಆದರೆ ಎದ್ದು ನೋಡಿದಾಗ ಆ ಪೋಷಕರಿಗೆ ಮಗಳೆಲ್ಲ ಪಕ್ಕದಲ್ಲಿ, ಹೊರಗಡೆ ಹೋಗ್ತಾರೆ, ಕೆಲವು ಬಟ್ಟೆಗಳು, ಆ ಮಗುವಿನ ಮೈಮೇಲಿನ ಬಟ್ಟೆಗಳು ಕೆಳಗಡೆ ಬಿದ್ದಿರ್ತವೆ. ತೀರಾ 100 ಮೀಟರ್ ಮುಂದೆ ಹೋಗಿ ನೋಡಿದ್ರೆ ಮೋರಿಯಲ್ಲಿ ಆ ಮಗು ರಕ್ತಮಯವಾಗಿ ಬಿದ್ದಿತ್ತು. ಆ ದೃಶ್ಯ ನೋಡಿದ ಮೇಲೇ ಹೆತ್ತವ್ರಿಗೆ ಇಷ್ಟೇ ಆಗಲಿ ಸಂಕಟ ಆಗುತ್ತೆ, ಪೊಲೀಸರಿಗೆ
ತಕ್ಷಣ ಮಾಹಿತಿ ಕೊಟ್ಟಿದ್ರೆ, ಮಾಹಿತಿ ಕೊಟ್ಟಿದ್ದಾದಮೇಲೆ 8 ಟೀಮ್ಗಳನ್ನು ಮಾಡ್ಕೊಂಡ್ಮೇಲೆ CCTV ಫುಟೇಜ್ಗಳಲ್ಲಿ ಅವನು ಓಡಾಡುವ ಚಲನವಲನಗಳನ್ನು ಕಂಡುಕೊಂಡಂತಹ ಪೊಲೀಸರು ಅವನ ಹಿನ್ನೆಲೆಯ ಜಾಡು ಹಿಡಿದು ಹೋದಾಗ ಕೊಳ್ಳೇಗಾಲದಲ್ಲಿ ಅವನು ಸಿಗ್ತಾನೆ. ಸಿದ್ಧಲಿಂಗಪುರ ನಂದು ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತೆ. ಈ ಹಿಂದೆ ಕೂಡ ಒಬ್ಬ ಸರ್ಕಾರಿ ಉದ್ಯೋಗಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋಕೆ ಹೋಗಿ ಸಿಕ್ಕಾಕೊಂಡಿದ್ದ. 4 ವರ್ಷ ಜೈಲು ಶಿಕ್ಷೆ ಆಗಿತ್ತು. ಬೇಲ್ ಮೇಲೆ ಬಂದವನು ಮತ್ತೆ ಅದೇ ಪ್ರವೃತ್ತಿಯನ್ನು ಮಾಡ್ತಿದ್ದಾನೆ ಅಂದರೆ ಇವನನ್ನು ಬರೀ ಕಾಲಿಗೆ, ಜೈಕೀರ್ತಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಕಾಲಿಗೆ ಮಾತ್ರ ಹೊಡೆದಿದ್ದಾರೆ, ಬದಲಾಗಿ ಬೇರೆ ಕಡೆಗೆ ಹೊಡೆದಿದ್ದಿದ್ರೆ ಜನ ಅವರು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು. ಕೊನೆ ಪಕ್ಷ ಆ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು. ಇನ್ನು ಅವನನ್ನು ಜೈಲಲ್ಲಿ ಕೂರಿಸಿ ಮೇಯಿಸಿ ತಿರುಗ ಬೆಳೆಸಿ ಹೊರಗಡೆ ಬಿಡಬೇಕಿದೆ. ಈ ಕಾನೂನಿನ ಅಡಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಕೇಸ್ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾನೆ. ಪರಿವರ್ತನಾ ಕೇಂದ್ರ ಆಗಿರೋ ಜೈಲು ಅವನಿಗೆ ಪರಿವರ್ತನೆಯನ್ನೇ ಮಾಡಿದ್ದಿದ್ರೆ ಬೇಲಲ್ಲಿ ಬಂದಾಗಲೇ ಅವನು ಬುದ್ಧಿವಂತನ ಜಾಣನಾಗಿ ಈ ಸಮಾಜಕ್ಕೆ ಹೊಂದಿಕೊಂಡು ಈ ಥರ ಕಚಡ ಕೆಲಸ ಮಾಡದಂತೆ ಬದುಕಬೇಕಿತ್ತು. ಆದರೆ ಅವನಂಥವನಲ್ಲ. ಈ ಸಮಾಜದಲ್ಲಿ ಬದುಕುವಂಥ ಯಾವ ಅರ್ಹತೆಗಳನ್ನು ಆತ ಉಳಿಸ್ಕೊಂಡಿಲ್ಲ. ಶೂಟ್ ಮಾಡಿ ಬಿಸಾಕಬೇಕಾಗಿತ್ತು. ನಾಳೆ ಅವನು ಹೊರಗಡೆ ಬಂದ ಮೇಲೂ ಕೂಡ ಇದನ್ನೇ ಪ್ರವೃತ್ತಿಯನ್ನು ಮಾಡೇ ಮಾಡ್ತಾನೆ. ಅವನ ಪ್ರವೃತ್ತಿ ಹೇಗಿರುತ್ತೆ ಅಂದರೆ ನೋ ಡೌಟ್ ಈಗ ಮಾಡಿರೋ ಈ ಪ್ರಕರಣ, ಈ ಹಲ್ಲೆ, ಈ ದೌರ್ಜನ್ಯ, ಈ ಎಲ್ಲ ಸೂಕ್ಷ್ಮಗಳನ್ನು, ವೈದ್ಯಕೀಯ ಪರೀಕ್ಷೆಯ, ಮರಣೋತ್ತರ ಪರೀಕ್ಷೆಯ ವಿಚಾರಗಳನ್ನು ನೋಡಿದ್ರೆ ಅಸಹಾಯಕರನ್ನ, ಅಬಲರನ್ನ, ವಿಕಲಚೇತನರನ್ನ, ಈ ಥರ ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಡ್ತಾನೆ. ಒಬ್ಬ ಸೀರಿಯಲ್ ರೇಪಿಸ್ಟ್ ಅಥವಾ ಸೀರಿಯಲ್ ಕಿಲ್ಲರ್ ಯಾವ ರೀತಿ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅಂತಹ ಗುಣಲಕ್ಷಣಗಳನ್ನೇ ಇವನು ಹೊಂದಿದ್ದಾನೆ ನೋಡಿ. ಮಧ್ಯರಾತ್ರಿಗಳಲ್ಲಿ ಮಾತ್ರ ಓಡಾಡ್ತಾನೆ. ಜೈಲಿಂದ ಬೇಲ್ ಮೇಲೆ ಬಂದ ಮೇಲೆ ಮನೆಗೆ ಹೋಗಿಲ್ಲ. ನಶೆಯಲ್ಲಿ ಓಡಾಡ್ತಿರ್ತಾನೆ. ನಿಶಾಚರಿ ರೀತಿಯಲ್ಲಿ ರಾತ್ರಿಗಳಲ್ಲೇ ಓಡಾಡೋದು. ಇಂಥವ್ರನ್ನ ಹುಡುಕೋದು ಅಂದರೆ ಅವನ ಪ್ರವೃತ್ತಿ, ಅವನ ಕ್ರೌರ್ಯ, ಅವನ ವಿಕೃತಿ ಏನಾಗಿದೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಂಥವರು ಈ ಸಮಾಜದಲ್ಲಿ ಬದುಕುವ ಯಾವ ಅರ್ಹತೆಗಳನ್ನು ಹೊಂದಿಲ್ಲ. ಆ ಹೆಣ್ಣುಮಗಳಿಗೆ 19 ಸಲ ಚುಚ್ಚಿದಾನೆ. ಅದರಲ್ಲಿ 11 ಸಲ ಮರ್ಮಾಂಗಕ್ಕೆ ಚುಚ್ಚಿದಾನೆ ಅಂದರೆ ಇಂತಹ ಕಟುಕ ವಿಕೃತ ನೀಚನನ್ನ ಬದುಕೋಕೆ ಬಿಡ್ಬೇಕು. ಆ ತಾಯಿ ಚಾಮುಂಡಿನೇ ಇವನಿಗೆ ಏನಾದರೂ ಒಂದು ಶಿಕ್ಷೆ ಕೊಡಿಸ್ಬೇಕು. ಅಲ್ಲಿ ಇದ್ದಂಥ ಬಾಟಲ್ ತಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ. ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ. ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ. ಆವಾಗ ಇವರು ಕಾಲಿಗೆ ಹೊಡಿಬೇಕಾಗುತ್ತೆ. 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ. ಮೈಸೂರಿನಲ್ಲಿ ಏನಾಗ್ತಾ ಇದೆ? ಈ ಒಂದು ಪ್ರಕರಣ ನಿಜಕ್ಕೂ ಟ್ರಾಜಿಕ್ ಒಂದು ಬಹಳ ಸಣ್ಣದಂತ ಹೇಳ್ತೀವಿ. ನಿಜಕ್ಕೂ ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ. ನಾವೆಲ್ಲರೂ ಕೂಡ ಒಂದು ಹೆಣ್ಣು ಮಗುಗೆ ಇದೊಂದು ಅತ್ಯಾಚಾರ, ಇಂಥ ಒಂದು ಕೊಳ್ಳೆ ನಡೆದಿರೋದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ.